ಭಾರತ್ ಮಾತಾ ಕಿ ಬಡವರ ಧ್ವನಿಯಾದಂತ ಶೋಷಿತ ಪೀಡಿತ ಸಮಾಜದ ಹಾರೈಕೆಗೋಸ್ಕರ ತನ್ನ ಇಡೀ ರಾಜಕೀಯ ಜೀವನವನ್ನ ಮುಡುಪಾಗಿಟ್ಟು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಬೇರೆ ಅಲ್ಲ, ಪರಿಶಾತಿ ಪರಿಷ್ಠ ಪಂಗಡದ ಬಸದಿಗಳಿಗೆ ಭೇಟಿ ಕೊಟ್ಟು ಅವರ ಕಣ್ಣೀರು ಒರೆಸುತ್ತದೆ ದೇವರ ಪೂಜೆ ಅಂತ ಹೇಳಿ ತಮ್ಮ ಜೀವನದ ಉದ್ದಗಲಕ್ಕೂ ಕೂಡ ಆ ಸಿದ್ಧಾಂತವನ್ನು ಇಟ್ಕೊಂಡು ಬಡವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮ ಪಟ್ಟಂತ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರ ಅಂತ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ, ಸನ್ಮಾನಿಸಿದ ನಮ್ಮ ರಾಜಗೌಡರು ಹೇಳಿದಾಗೆ ಮರಿ ಹುಲಿ ಅಲ್ಲ, ನಮ್ಮ ಹೆಬ್ಬುಲಿಯಾಗಿ ನಮ್ಮ ಶಿಕಾರಿಪುರದ ಶಾಸಕರಾಗಿ ನಿಮ್ಮೆಲ್ಲರ ಹಾರೈಕೆಯಿಂದ ಸಂಘಟನೆ ಹಾರೈಕೆಯಿಂದ ರಾಜ್ಯಾಧ್ಯಕ್ಷರಾಗಿ ಕೇವಲ ರಾಜ್ಯಾಧ್ಯಕ್ಷರಾಗಿ 100 ದಿನದಲ್ಲಿ ದಾಖಲೆಯ ಪ್ರಮಾಣದ ಒಂದು ಪ್ರವಾಸವನ್ನು ಮಾಡಿ ಸುಮಾರು 27 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಸಂಘಟನೆಗೆ ಶಕ್ತಿ ತುಂಬಿಕೊಟ್ಟಂತ ಯುವ ನಾಯಕರಾದಂತ ಸನ್ಮಾನಿಸಿದ ವಿಜೇಂದ್ರ ಅವರೇ, ಬೆಳಗ್ಗೆ ಇವತ್ತಿನ ಪರಿಶಾತಿ ಪರಿಷ್ಠ ಪಂಗಡದ ಒಂದು ಬಿಜೆಪಿಯ ಬೃಹತ್ ಸಮಾವೇಶಕ್ಕಿಂತ ಮೊದಲು ಅಂಬ್ಲಿಗೋಳದಲ್ಲಿ ಸುಮಾರು 20 ಅಡಿಯ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಉದ್ಘಾಟನೆ ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತೇಳಿ ಚಿಂತನೆಯನ್ನ ಮಾಡಿ ನಮ್ಮ ಶೋಷಿತ ಜನರ ಒಂದು ಧ್ವನಿಯಾದಂತ ನಿಕಟಪೂರ್ವ ಉಪಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಕಾರಜೋಳ ಸಾಹೇಬರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅನಾವರಣವನ್ನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ನಾಯಕರಾದಂತ ಕಾರಜೋಳಜಿ ಅವರೇ, ವಿಶೇಷವಾಗಿ ಅತ್ಯಂತ ದೂರದಿಂದ ಬಂದಂತ ನಮ್ಮ ಬೋವಿ ಸಮಾಜದ ಮುಖಂಡರಂತ ಸುನೀಲ್ ವಲ್ಲಾಪುರಿ ಅವರಿಗೆ, ಗೌರವಾನ್ವಿತ ನಮ್ಮ ಬಂಜಾರ ಸಮಾಜದ ಯುವ ನಾಯಕರಾದಂತ ರಾಜೀವ್ ಕುರ್ಚಿ ಅವರಿಗೆ, ನಮ್ಮ ಗ್ರಾಮಾಂತರದ ಶಾಸಕರು ಸಹೋದರಿ ಶಾರದಾ ಪೌರನಾಯಕರವರು ವಿಧಾನಸಭಾ ಅಧಿವೇಶನ ನಡೀತಾ ಇದ್ರು ಕೂಡ ನಿಮ್ಮ ಸಹೋದರ ರಾಘಣ್ಣನ್ಗೆ ಹಾರೈಸಬೇಕು ಅಂತ ಹೇಳಿ ಆಗಮಿಸಿದಂತ ಶಾರದಕ್ಕನವರೇ, ಅದೇ ರೀತಿ ನಮ್ಮ ಗ್ರಾಮಾಂತರದ ಗೌರವಂತ ಶಾಸಕರಾದಂತ ಅಶೋಕ್ ನಾಯ್ಕರವರೇ, ನಮ್ಮ ಜಿಲ್ಲೆಯ ಎಸ್.ಟಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಪಕ್ಷದ ಮುಖಂಡರಂತ ಬಳಗಾರವರೇ, ನಮ್ಮ ಎಸ್.ಟಿ ಮೋರ್ಚಾದ ಅಧ್ಯಕ್ಷರಂತ ಹರೀಶ್ ರವರೇ, ಸನ್ಮಾನಿಸಿದ ರಾಮನಾಯ್ಕರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ತಾಲೂಕಿನ ಎಸ್.ಸಿ ಮೋರ್ಚಾದ ಅಧ್ಯಕ್ಷರಾದಂತ ಈಶ್ವರ್ ಜಾವಗಟ್ಟೆ ಅವರೇ, ಎಸ್.ಟಿ ಮೋರ್ಚಾದ ಅಧ್ಯಕ್ಷರು ಸನ್ಮಾನಿಸಿದ ಸುರೇಶ್ ನಿಂಬೇಗುಂದಿ ಅವರೇ, ಈ ಎಲ್ಲ ಸಮಾವೇಶದ ಮುಖ್ಯ ಕಾರಣಕರ್ತರು, ನಿಮ್ಮೆಲ್ಲರ ಒಂದು ಸೇತುವೆಯಾಗಿ ಸೇವೆಯನ್ನು ಸಲ್ಲಿಸ್ತಿರಂತ ನಮ್ಮ ಹಿರಿಯರಂತ ಗುರುಮೂರ್ತಿ ಅವರೇ, ವೇದಿಕೆ ಮೇಲೆ ಆಸೀನರಾದಂತ ಗೌರವಂತ ನಮ್ಮ ಹನುಮಂತಪ್ಪನವ್ರು ಇರ್ಬೋದು, ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಹರೀಶ್ ಇರ್ಬೋದು, ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ತಾಲೂಕಿನ ಎಲ್ಲ ಪರಿಜಾತಿ ಪರಿಷ್ಠ ಪಂಗಡದ ಎಲ್ಲ ಮೋರ್ಚಾಗಳ ಎಲ್ಲ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಸಿಲಿದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಆಗಮಿಸಿದಂತ ಎಲ್ಲ ಶ್ರದ್ಧೆಯ ತಾಯಿಂದರಿಗೆ ಅಣ್ಣ ತಮ್ಮಂದರಿಗೆ ಹೃದಯಪೂರ್ವಕಕ್ಕೆ ನಾನು ಕೈ ಮುಗಿದು ನಮಸ್ಕಾರವನ್ನ ತಿಳಿಸ್ತಾ, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ರೈತರು ಭತ್ತ ನಾಟಿ ಮಾಡೋಕ್ಕಿಂತ ಮೊದಲು ಭತ್ತವನ್ನ ನೆನೆಸಿಡ್ತಾರೆ. ನೆನೆಸಿಟ್ಟಾಗ ಆ ಜೊಳ್ಳಿರುವಂತ ಭತ್ತ ತೇಲುತ್ತೆ, ಆ ಗಟ್ಟಿ ಕಾಳು ಮಾತ್ರ ತಳದಲ್ಲಿ ಉಳಿಯುತ್ತೆ. ಆ ರೀತಿ ಸಾಕಷ್ಟು ಜನ ಎದ್ದು ಹೋದ್ರು ಕೂಡ ಗಟ್ಟಿ ಕಾಳಿನ ರೀತಿಯಲ್ಲಿ ಇನ್ನೂ ಕೂಡ ಈ ಶಾಮಿಯಾನದ ಅಡಿಯಲ್ಲಿ ಕೂತಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ಅಲ್ಲಿ ಊಟಕ್ಕೆ ಹೋದಂತ ಗಟ್ಟಿ ಕಾಳುಗಳು ಇನ್ನು ಸ್ವಲ್ಪ ಗಟ್ಟಿಯಾಗಿ ವಾಪಸ್ ಬರ್ತಾರೆ. ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ, ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಶಿಕಾರಿಪುರದ ಶರಣರ ನಾಡಿನ ಒಂದು ಆಶ್ವಾದಿಂದ ಇಡೀ ದಕ್ಷಿಣ ಭಾರತದಲ್ಲಿ
ದಕ್ಷಿಣ ಭಾರತದ ಎಲ್ಲೂ ಕೂಡ ಬಿಜೆಪಿಯ ನೇತೃತ್ವ ಸರ್ಕಾರ ಇಲ್ಲದಂತ ಒಂದು ಸಂದರ್ಭ ಈಗೂ ಕೂಡ ಇಲ್ಲ. ಆದರೆ ಕರ್ನಾಟಕದಲ್ಲಿ 4 ಬಾರಿ ಸರ್ಕಾರವನ್ನ ರಚನೆ ಮಾಡುವಂತ ಶಕ್ತಿಯನ್ನ ಯಡಿಯೂರಪ್ಪ ಸಾಹೇಬರಿಗೆ ಆಶ್ವಾದವಾಗಿ ಶಿಕಾರಿಪುರ ತಾಲೂಕಿನ ಶೋಷಿತ ಪೀಡಿತ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಹಾರೈಸಿದಿರಿ. ನಮ್ಮ ಶಿವಮೊಗ್ಗ, ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಏನಾದರೂ ಬಂದಿದೆ ಅಂದ್ರೆ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಅವರ ಜೀವನದಲ್ಲಿ ನಂಬಿಕೊಂಡಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತ ಇರ್ಬೋದು, ವಾಲ್ಮೀಕಿ ಅವರ ಸಿದ್ಧಾಂತ ಇರ್ಬೋದು, ಸೇವಲಾಲ್ ಮರಿಯಮ್ಮನ ಸಿದ್ಧಾಂತ ಇರಬಹುದು, ಮಾತಂಗೇಶ್ವರಿಯ ತಾಯಿಯ ಒಂದು ಸಿದ್ಧಾಂತ ಇರಬಹುದು. ಈ ರೀತಿ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಮಧ್ಯೆ ಕಷ್ಟವನ್ನ ಅರಿತು ಅವರ ಕೊಟ್ಟಂತ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ 4 ಬಾರಿ ಆಡಳಿತವನ್ನು ನಡೆಸಲಿಕ್ಕೆ ಅದಕ್ಕೆ ದೊಡ್ಡ ಆಶೀರ್ವಾದ ಅದರ ಹಿಂದೆ ಇರುವಂತಹ ಶಕ್ತಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಯೋಚನೆ ಮಾಡಿ, ನಮ್ಮ ಸಮಾಜವನ್ನು ಉಪಯೋಗಿಸಿಕೊಂಡು ಹತ್ತಂತ ಏಣಿಯನ್ನು ಒದೆಯುವಂತ ಕೆಲಸವನ್ನ ಮಾಡಿದ್ರು. ಆದರೆ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ವಾಲ್ಮೀಕಿ ಜಯಂತಿಯನ್ನ ಆಚರಣೆಗೆ ತಂದ್ರು. ಆ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳವನ್ನ ಗುರುತಿಸುವಂತ ಕೆಲಸ ಮಾಡಿದ್ರು. ಅವರ ಮುಖ್ಯಮಂತ್ರಿಗಳು ಇದ್ದಾಗ ಬಾಬು ಜಗಜೀವನರಾವ್ ಭವನಗಳಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನವನ್ನ ಕಟ್ಟುವಂತ ಕೆಲಸವನ್ನ ಮಾಡಿ ಅವರ ಸರ್ಕಾರದ ಯೋಜನೆಗಳಲ್ಲಿ ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳಿಗೆ ಯೋಜನೆಗಳನ್ನು ಕೊಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಂಧುಗಳೇ, ಈ ಸಂದರ್ಭ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ದೇಶದಲ್ಲಿ ಗೌರವಂತ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದ್ದಂತ ಕಾಂಗ್ರೆಸ್ 2/3 ಮೆಜಾರಿಟಿ ಏನಿತ್ತು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಾಂಗ್ರೆಸ್ಗೆ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ತಪ್ಪು ಮಾಹಿತಿಯಿಂದ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಂತ ಪ್ರಯತ್ನ ಆಗಿದೆ. ಆದ್ರೆ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಅನ್ನ ನಶಿಸಿ ಹೋಗ್ತಿರೋದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಂಧುಗಳು, ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ದೇಶದ ಒಟ್ಟು 543 ಲೋಕಸಭಾ ಸದಸ್ಯರ ಪೈಕಿ 302 ಭಾರತೀಯ ಜನತಾ ಪಕ್ಷ NDA ಪಕ್ಷದ ಸಂಸತ್ ಸದಸ್ಯರು ಅದರಲ್ಲಿ ಗೆದ್ದು ಬಂದಿದ್ದಾರೆ. ಅದರಲ್ಲಿ ಒಟ್ಟು 84 ನಮ್ಮ SC ಸಮಾಜಕ್ಕೆ ಲೋಕಸಭಾ ಕ್ಷೇತ್ರಗಳ ರಿಸರ್ವೇಶನ್ ಇಡೀ ದೇಶದಲ್ಲಿದೆ. 84ರಲ್ಲಿ ಭಾರತೀಯ ಜನತಾ ಪಕ್ಷ, NDA ಸರ್ಕಾರ, NDA ಮಿತ್ರ ಪಕ್ಷಗಳು ಒಟ್ಟು ಸೇರಿ ಒಟ್ಟು 62 ಕ್ಷೇತ್ರದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಲೋಕಸಭಾ ಸದಸ್ಯರು ಗೆದ್ದು ಬಂದಿದ್ದಾರೆ. ಕಾಂಗ್ರೆಸ್ ಗೆದ್ದಿರೋದು ಎಷ್ಟು? 4 ಮಾತ್ರ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ರಿಸರ್ವ್ಡ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು 4, ಬಿಜೆಪಿ ಗೆದ್ದಿರೋದು 52, NDA ಮಿತ್ರ ಪಕ್ಷಗಳು ಗೆದ್ದಿರೋದು 10. ಒಟ್ಟು 66 ನಮ್ಮ ಬಿಜೆಪಿ ಮತ್ತು NDA ಪಕ್ಷದ ಲೋಕಸಭಾ ಸದಸ್ಯರು ಗೆದ್ದು ಬಂದಿದ್ದಾರೆ. ST ಒಳಗೆ ಒಟ್ಟು ಇಡೀ ದೇಶದಲ್ಲಿ 47 ಲೋಕಸಭಾ ಕ್ಷೇತ್ರಗಳು ST ರಿಸರ್ವೇಶನ್ ಇದೆ. ಅದ್ರಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿರೋದು 31 ST ಸಂಸತ್ ಸದಸ್ಯರನ್ನ ಗೆದ್ದು ಕಳಿಸಿರೋದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೋರ್ಚಾಗಳ ಒಂದು ಪಡೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಕಾಂಗ್ರೆಸ್ ಇಂದ ಗೆದ್ದಿರೋದು ಕೇವಲ 4 ಜನ ಸಂಸತ್ ಸದಸ್ಯರನ್ನ ಗೆದ್ದು ಕಳಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಇದು ಒಂದು. ಎರಡನೇದು, ಗೌರವಂತ ನರೇಂದ್ರ ಮೋದಿಜಿ ಅವರ ಒಂದು ಸರ್ಕಾರದಲ್ಲಿ ಕ್ಯಾಬಿನೆಟ್ಟಿನ ಮಂತ್ರಿಗಳು ಒಟ್ಟು ಇರೋದು ಕೇಂದ್ರದಲ್ಲಿ ಒಟ್ಟು 29 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕ್ಯಾಬಿನೆಟ್ ಮತ್ತೆ ಸ್ಟೇಟ್ ಸಚಿವರು, ಒಟ್ಟು ಕೇಂದ್ರದಲ್ಲಿ ಮಂತ್ರಿಗಳಿರೋದು 29. ಅಂದ್ರೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಯಾರು ಕೂಡ ಇಷ್ಟು ದೊಡ್ಡ ರೀತಿಯಂತ ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಕೇಂದ್ರದ ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಗೆದ್ದಂತ ಉದಾಹರಣೆಗಳು ಯಾವುದೂ ಇಲ್ಲ. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಅಂದ್ರೆ, ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ಜೀವಂತ ಇದ್ದಾಗ ಗೌರವನ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. 2 ಬಾರಿ ಸೋಲಿಸುವಂತ ಕೆಲಸವನ್ನ ಮಾಡಿದ್ರು. ಕೊನೆಗೆ ದೆಹಲಿಯ ಮುಖ್ಯ ಸ್ಥಳಗಳಲ್ಲಿ ಅನೇಕ ಹಿರಿಯರ ಜೀವಂತ ಅವರು ತೀರ್ಕೊಂಡಂತ ಸಮಾಧಿಗಳನ್ನ ಸ್ಮಾರಕಗಳನ್ನ ಕಟ್ಟುವಂತ ಕೆಲಸ ಮಾಡಿದ್ರು.
ಆದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಗೋಸ್ಕರ 4 ಅಡಿ 6 ಅಡಿ ಜಾಗವನ್ನು ಕೂಡ ಕಾಂಗ್ರೆಸ್ ಅವರು ಉಪಯೋಗಿಸ್ಕೊಂಡ್ರೆ ಹೊರತು ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ವಾಪಸ್ ಅವರ ಹುಟ್ಟೂರಿನಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಬಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅಂದ್ರೆ ಈ ರೀತಿ ಅವರ ಭಾವಚಿತ್ರವನ್ನ ತೋರಿಸ್ಕೊಂಡು ಪರಿಶಿಷ್ಟ ಪಂಗಡದವರಿಗೆ ಮೋಸವನ್ನ ಮಾಡಿಕೊಂಡು ಇವತ್ತಿನೂ ಕೂಡ ದೇಶ ಆಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜ ಒಂದೇ ತಟ್ಟಲ್ಲಿ ಇಬ್ರು ಕೈಯಾಕ್ ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿ ಬೇರೆ ಪರಿಶಿಷ್ಟ ಪಂಗಡ ಬೇರೆ ಎರಡು ನಿಗಮಗಳನ್ನ ಬೇರೆ ಬೇರೆ ಮಾಡಿ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಸ್ವಾಭಿಮಾನದ ಬದುಕನ್ನ ರೂಢಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ. ಇವತ್ತು ಕರ್ನಾಟಕದಲ್ಲಿ ಅನೇಕ ಭಾಗ್ಯಗಳ ಮುಖಾಂತರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸ್ವಾಮಿ ತಾವೇ ಯೋಚನೆ ಮಾಡಿ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಅಂತ ಯೋಜನೆಯನ್ನು ಜಾರಿ ತಂದ್ರು. 2007-8ರಲ್ಲಿ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳು, ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಉಪಮುಖ್ಯಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಅರಣ್ಯ ನಮ್ಮ ಹಣಕಾಸು ಸಚಿವರಂತ ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಬಜೆಟ್ ನಲ್ಲಿ ಬಡವರ ಮನೆ ಮಕ್ಕಳಿಗೆ ಜನ್ಮ ತಾಳಂತ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಯೋಜನೆಯನ್ನು ಜಾರಿ ತಂದ್ರು. ಇವತ್ತಿಗೆ ಆ ಬಾಂಡಿಗೆ 18 ವರ್ಷಗಳು ತುಂಬಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಇಡೀ ನಮ್ಮ ರಾಜ್ಯದಲ್ಲಿ 97 ಲಕ್ಷ ಕುಟುಂಬಗಳಿಗೆ ನಾಳೆಯಿಂದ ಅವರ ಅಕೌಂಟಿಗೆ 1.25 ಲಕ್ಷ ಹಣ ಜಮಾ ಆಗುವಂತ ಕಾರ್ಯಕ್ರಮ ಶುರುವಾಗ್ತಾ ಇದೆ. 18 ವರ್ಷ ತುಂಬಿದಂತ ಆ ಬಾಂಡ್ಗಳಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಮನೆಗೆ 2,000 ಕೊಟ್ಟೆ ಅದು ಇದೊಂದು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಅರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಇದ್ದಾಗ ರೈತರ ಹೊಲಗದ್ದೆಲಿರುವಂತ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂತ ಕೆಲಸವನ್ನ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ. ಇವತ್ತು ರೈತರ ಹೊಲಗದ್ದೆಲಿರುವಂತ ರೈತರ ಹೆಸರಿಗೆ PM ಕಿಸಾನ್ ಯೋಜನೆಯಲ್ಲಿ ಇವತ್ತು ಹಣವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 1,88,000 ರೈತರ ಅಕೌಂಟಿಗೆ ಇವತ್ತಿನವರು ಕೂಡ 53 ಕೋಟಿ 59 ಲಕ್ಷ ಹಣವನ್ನ ಇವತ್ತು ರೈತರ ಅಕೌಂಟಿಗೆ ಹಣವನ್ನ ಜಮಾ ಮಾಡುವಂತ ಕಾರ್ಯ ಆಗಿದೆ. ಶಿಕಾರಿಪುರದಲ್ಲಿ 30,628 ರೈತರ ಅಕೌಂಟಿಗೆ ಇವತ್ತು 5,150 ಲಕ್ಷ ಇವತ್ತು ಹಣ ಜಮಾ ಆಗಿದೆ. ಅಂದ್ರೆ ಇವತ್ತು ಇಲ್ಲಿ ಬಂದಂತ ಎಲ್ಲ ಆತ್ಮೀಯ ಮುಖಂಡರುಗಳಿಗೆ ನಾನು ವಿನಂತಿಯನ್ನ ಮಾಡ್ಕೊಂತೀನಿ, ಇವತ್ತು ನಾವು ಕೊಟ್ಟಂತ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ವಿಶೇಷವಾಗಿ ವೇದಿಕೆಯಲ್ಲಿರುವಂತ ಮುಖಂಡರುಗಳಿಗೆ ಮುಂಭಾಗದಲ್ಲಿರುವಂತ ಬಂಧುಗಳನ್ನು ವಿನಂತಿ ಮಾಡ್ಕೊಂತೀನಿ, ಯಾರ್ದಾರು ಮನೆಯಲ್ಲಿ ಅಕಸ್ಮಾತ್ ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತೇಳಿ ದುಡ್ಡನ್ನು ಜೋಡಿಸಿಟ್ಕೊಂಡಿರ್ತಾರೆ. ಅಕಸ್ಮಾತ್ ಮನೆಯಲ್ಲಿ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಅನ್ನೋ ಸಮಸ್ಯೆ ಬಂದ್ರೆ ಮನೆ ಮಠ ಅಡಾಡಬೇಕಿತ್ತು, ಸಾಲ ತರಬೇಕಾಗಿತ್ತು, ಕೊನೆ ಸಾಲ ಕಟ್ಟಲಿಕ್ಕೆ ಆಗದೆ ಆತ್ಮಹತ್ಯೆ ಮಾಡ್ಕೊಂತ ದುಸ್ಥಿತಿಯನ್ನ ನಾವು ಉದಾಹರಣೆಗಳನ್ನ ನೋಡ್ತಾ ಇದೀವಿ. ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ BPL ಕುಟುಂಬಕ್ಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕ್ಷೇತ್ರದಲ್ಲಿ 5 ಲಕ್ಷ ರೂಪಾಯಿಯನ್ನ ಒಂದು ವರ್ಷಕ್ಕೆ ಕೊಡುವಂತ ಕಾರ್ಯಕ್ರಮ, ಖರ್ಚನ್ನ ಸರ್ಕಾರ ನೋಡ್ಕೊಳುತ್ತೆ. ಅದೇ ರೀತಿ APL ಕುಟುಂಬಗಳಿಗೆ 2 ಲಕ್ಷ ಕೊಡುವಂತ ಕಾರ್ಯಕ್ರಮ. ಈಗಿರುವಂತ ಅಂಕಿಅಂಶ ಪ್ರಕಾರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತಿನವರೆಗೂ ಕೂಡ ಒಟ್ಟು 2,42,000 ಜನ ನಮ್ಮ ಬಡವರು ಕುಟುಂಬ ಬಡವರ ಮಕ್ಕಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಇವತ್ತಿನವರೆಗೂ ಕೂಡ 252 ಕೋಟಿ ನೀವು ಕಟ್ಟಬೇಕಾದಂತ ಹಣವನ್ನ ಮೋದಿಜಿಯವರ ಸರ್ಕಾರ ಆಸ್ಪತ್ರೆಗೆ ಕಟ್ಟುವಂತ ಕೆಲಸವನ್ನ ಇವತ್ತು ಬಡವರ ಪರವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದೆ. ನಾ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂತೀನಿ. ಅವತ್ತು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅರೆ ದೇವಸ್ಥಾನ ಬೇರೆ ಅಲ್ಲ, ಈ ಜಾಗ ಬೇರೆ ಅಲ್ಲ. ಇವತ್ತು 5 kg ಅಕ್ಕಿಯನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರೋದು ನಮ್ಮ ಬಿಜೆಪಿ ಸರ್ಕಾರ ತಾನೆ. ಇನ್ನು ಉಳಿದಂತಕ್ಕೆ ದುಡ್ಡು ಅಂತ ಕೊಡ್ತಾರೆ, ದುಡ್ಡಿಂದ ಏನಾದ್ರೂ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ? ಹಾಗಾಗಿ ಇವತ್ತು ಇಷ್ಟೆಲ್ಲ ಯೋಜನೆಗಳನ್ನ ಬಡವರು ಕೊಡುವಂತ ಕೆಲಸಗಳು ಏನಾಗ್ತಾ ಇದೆ, ಇದನ್ನ ಕುಂತಲ್ಲಿ ನಿಲ್ತಲ್ಲಿ ತಿಳಿಸಿ ಹೇಳುವಂತ ಪ್ರಯತ್ನ ನಾನು ಹೇಳಿದಂತ ಆಯುಷ್ಮಾನ್ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ 2,42,000 ಜನರಿಗೆ ತಲುಪಿದೆ. ಸುಮಾರು 252 ಕೋಟಿ ಒಂದು ಕುಟುಂಬಕ್ಕೆ ಅವರೇಜ್ 50,000 ರೂಪಾಯಿ ಆಯ್ತು. ಸಿದ್ಲಿಂಗಣ್ಣ 50,000 ರೂಪಾಯಿ ಆಯ್ತು ಅಂದೆ. ಹಾಗಾಗಿ ಇದನ್ನ ಬಡವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ನಮ್ಮ ಸಂಘಟನೆಯ ಪ್ರಮುಖರು ತಾವೆಲ್ಲರೂ ಕೂಡ ಮಾಡಬೇಕು. ನಾವು ಸೇರಿದಂತ ಸಭೆಗಳಲ್ಲಿ ತಿಳಿಸಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ
ಸ್ವಾಮಿ ತಾವು ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದ್ರೂ ಕೂಡ ಮೈಕಲ್ಲಿ ತುಂಬಾ ಜನ ಟ್ರೈನ್ ಅನ್ನ ಬಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಡಿಯೂರಪ್ಪ ಸಾಹೇಬರ ಆಶ್ವಾದಿಂದ ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ರೈಲ್ವೆ ಹಳಿ ಮೇಲೆ ಟ್ರೈನ್ ಅನ್ನ ಬಿಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಶುರುವಾಗಿದ್ದು ನಾವು ನೋಡ್ತಾ ಇದ್ದೀರಿ. ಇವತ್ತು ಬಸ್ಸಲ್ಲಿ ಹೋಗ್ಲಿಕ್ಕೆ 400-500 ರೂಪಾಯಿ ಬೇಕು ಬೆಂಗಳೂರಿಗೆ ಹೋಗ್ಲಿಕ್ಕೆ. ಆದ್ರೆ ಒಂದು ಟ್ರೈನ್ ಬಂದ್ರು 100 ರೂಪಾಯಿ ಒಳಗೆ ನಾವು ಬೆಂಗಳೂರಿಗೆ 10 ರಾಜ್ಯಗಳಿಗೆ ಸಂಪರ್ಕ ಮಾಡುವಂತ ವ್ಯವಸ್ಥೆ. ಇವತ್ತು ನೀರಾವರಿ ಯೋಜನೆ ಮಾಡಿದಂತ ಪ್ರತಿಫಲ ಇವತ್ತು ಕೂಡ ನಮ್ಮ ರೈತರ ಹೊಲಗದ್ದಲ್ಲಿರುವಂತಹ ಪಂಪ್ ಸೆಟ್ಗಳಲ್ಲಿ ತಳದಲ್ಲಿ ಸ್ವಲ್ಪ ಆದ್ರೂ ಕೂಡ ನೀರು ನೋಡ್ತಾ ಇದ್ದೀವಿ ಅಂದ್ರೆ ಅದ್ರ ಹಿಂದೆ ಆಧುನಿಕ ಬೇಕಿರೋದಂತ ಯಡಿಯೂರಪ್ಪ ಸಾಹೇಬರ ಒಂದು ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಯಡಿಯೂರಪ್ಪ ಸಾಹೇಬರ ಒಂದು ಆಶೀರ್ವಾದ ಮಾತನ್ನ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೆ ಇವತ್ತು ಶಿಕಾರಿಪುರದಲ್ಲಿ ಸಮಾವೇಶ ಇದೆ, ತಾವು ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ತಮ್ಮೆಲ್ಲ ಕೆಲಸಗಾರಗಳನ್ನ ಬಿಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಆ ವೇದಿಕೆಯಂತ ಎಲ್ಲ ಮುಖಂಡರುಗಳಿಗೆ ಚಪ್ಪಾಳೆ ತಟ್ಟೋ ಮುಖಾಂತರ ನಾವೆಲ್ಲರೂ ಕೂಡ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ವಿಶೇಷವಾಗಿ ಇವತ್ತಿಂತ ಬಿಸಿಲಲ್ಲೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತಿನ ನಮ್ಮ ಬಂಜಾರ್ ಸಮಾಜ, ನಮ್ಮ ಬೋವಿ ಸಮಾಜ, ನಮ್ಮ ಆದಿ ಜಾಂಬವ ಸಮಾಜ, ಚಲವಾದಿ ಸಮಾಜ, ಕೊರ್ಚ ಕೊರಬ ಸಮಾಜಗಳು, ಶಿಲೆಕಾತಿ ಸಮಾಜ ಇರ್ಬೋದು, ನಮ್ಮ ವಾಲ್ಮೀಕಿ ಸಮಾಜ ಬಂಧುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಈ ಒಂದು ಆಶೀರ್ವಾದನ ಮಾಡಿದಿರಿ. ದಯಮಾಡಿ ಇನ್ನು 45 ದಿನ ತಾವೆಲ್ಲರೂ ಕೂಡ ಸಮಯವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷ ನಿಮ್ ರಾಘಣ್ಣಂಗೆ ನಮ್ಮ ಯಡಿಯೂರಪ್ಪ ಸಾಹೇಬರೆಲ್ಲ ಹೇಳ್ತಾ ಇರ್ತಾರೆ, ತಾವು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಬೇಕಾದಾಗ ದಿನ ಮನೇಲಿ ಪೂಜೆ ಮಾಡ್ತೀವಿ ತಾನೆ ತಾಯಿ, ಮನೆಯಲ್ಲಿ ನನ್ನ ಗಂಡಂಗೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾ ಇರ್ತೀರಿ. ಆ ತಳದಲ್ಲಿ ಉಳಿದಂತ ಇನ್ನೊಂದು ಹೂವು ಅಥವಾ ಅಕ್ಷತೆ ಇದ್ರೆ ಅದನ್ನು ಕೂಡ ದೇವ್ರ ಫೋಟೋಕ್ಕೆ ಹಾಕಿ ನಿಮ್ ರಾಘಣ್ಣಂಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಆಶೀರ್ವಾದನ ಮಾಡಬೇಕು. ಮತ್ತೊಮ್ಮೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶದ ನೇತೃತ್ವನ ವಹಿಸ್ಕೊಳ್ಬೇಕು ಅಂತ ತಾವೆಲ್ಲರೂ ಕೂಡ ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.